ಗೆಲುವು ಸಿಕ್ಕಂತ ಸಂದರ್ಭದಲ್ಲಿ ಅದ ಕ್ರೆಡಿಟ್ ಅನ್ನ ಪಡ್ಕೊಳ್ತಾರೆ. ಕಾರಣ ಇಲ್ಲಿ ಬಿಜೆಪಿ ಯಾವ ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಹೇಳಿ. 27 ವರ್ಷಗಳ ಬಳಿಕ ಬಿಜೆಪಿ ಪಾಲಾಗಿದೆ ದೆಹಲಿ. ಈಗ ಬಿಜೆಪಿಯ ಕಚೇರಿಯಲ್ಲಿ ಈಗ ಸಂಭ್ರಮವೋ ಸಂಭ್ರಮ. ಕೆಲವೇ ಕ್ಷಣಗಳಲ್ಲಿ ದೆಹಲಿ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೋಗ್ತಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮೋದಿ ಅವರು. ಗೆಲುವಿಗೆ ಕಾರಣರಾದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಬಹುತೇಕವಾಗಿ ದೇಶದ ಯಾವ್ಯಾವುದೋ ರಾಜ್ಯಗಳಲ್ಲೆಲ್ಲ ನಡೆದಂಥ ಸಂದರ್ಭದಲ್ಲಿ ಅದರ ಗೆಲುವನ್ನು ಕಂಡಾಗ ಅವರು ಉದ್ದೇಶಿಸಿ ಮಾತನಾಡ್ತಾರೆ. ಸೋಲನ್ನು ಅನುಭವಿಸಿದಾಗಲೂ ಕೂಡ ಮಾಡ್ತಾರೆ. ಅಮಿತ್ ಶಾ ಅವರನ್ನ ನೋಡ್ತಾ ಇದ್ದೀರಾ, ಅವ್ರನ್ನ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಹಾರ ಹಾಕಕ್ಕೆ ಬಂದರೆ ಅದೇ ಶಾಲನ್ನು ತಗೊಂಡು ಅವ್ರಿಗೇನೆ ಹಾಕ್ತಾ ಇದ್ದಾರೆ. ಸೊ ಒಂದು ರೀತಿಯಾಗಿ ಸಂಭ್ರಮದ ವಾತಾವರಣ ಈಗ ಬಿಜೆಪಿಯಲ್ಲಿ ಮರೆ ಮಾಡಿದೆ. ಬಟ್ ನಮ್ಮ ರಾಜ್ಯದ ನಾಯಕರು ಸಂಭ್ರಮ ಇಷ್ಟು ದಿನ ಮುಖ ಸಪ್ಪೆ ಮಾಡ್ಕೊಂಡಿದ್ದೀರಾ, ಇದರಲ್ಲಿ ಒಂಚೂರು ಸಂಭ್ರಮ ಪಟ್ಕೊಳ್ಳೋದಾದರೆ ಮಕ್ಕಳು ನಿಮ್ಮ ಮುಖದಲ್ಲಿ ಒಂಚೂರು ನಗು ಆದ್ರೆ ಕಾಣಲಿ. ಯಾಕೆಂದರೆ ನಿಮ್ಮ ಕಿತ್ತಾಟ ನಿಮ್ಮ ತಿಕ್ಕಾಟದಲ್ಲೇ ಆಗೋಗ್ಬಿಟ್ಟಿದೆ ರಾಜ್ಯದ ಜನತೆಗೆ. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ದೆಹಲಿಯಲ್ಲಿ ಗೆಲುವಿನಿಂದಾಗಿ ನಮ್ಮ ರಾಜ್ಯದ ಬಿಜೆಪಿಯಲ್ಲಿರುವಂಥ ನಾಯಕರು ಒಂದಿಷ್ಟು ಸಮಾಧಾನ ಪಟ್ಕೊಳ್ಬೋದು, ಖುಷಿ ಪಟ್ಕೊಳ್ಬೋದು. ನೋಡಿ ಅಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿಯ ಕಾರ್ಯಕರ್ತರು ಈಗ ಜಮಾವಣೆ ಆಗಿದ್ದಾರೆ. ಯಾಕೆ ಆಗಬಾರ್ದು? 27 ವರ್ಷಗಳ ಬಳಿಕ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಆ ಸ್ಟ್ರಾಟಜಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಅದು ಯಶಸ್ವಿ ಆಗೋ ರೀತಿಯಲ್ಲಿ ನೋಡಿಕೊಂಡು ಅಧಿಕಾರದ ಗದ್ದುಗೆ ಹಿಡಿಯುವಂಥದ್ದು ಸುಲಭದ ಮಾತಾ? ನಾನಾಗಲೇ ವೋಟ್ ಪರ್ಸೆಂಟೇಜನ್ನು ನೋಡ್ತಾ ಇದ್ದೆ. ಆ ವೋಟ್ ಪರ್ಸೆಂಟೇಜನ್ನು ಬಹಳ ಇಂಪಾರ್ಟೆಂಟ್ ಆಗಿ ಬಹಳ ಚೆನ್ನಾಗಿದ್ದಿದ್ದ ವೋಟ್ ಪರ್ಸೆಂಟೇಜ್ ನೋಡಬೇಕಾದ್ರೆ. ಈಗಿಂದ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು. ಫ್ರಮ್ 1993 ವೋಟ್ ಪರ್ಸೆಂಟನ್ನು ಲೆಕ್ಕ ಹಾಕ್ತಿದ್ದೆ. ಆವಾಗ 42% ಆ ಸಂದರ್ಭದಲ್ಲಿ ಬಿ ಜೆ ಪಿ ತೆಗೆದುಕೊಂಡಿತ್ತು. ಅವಾಗ 49 ಸ್ಥಾನಗಳನ್ನು ಬಿ ಜೆ ಪಿ ಪಡ್ಕೊಂಡಿದ್ದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಡ್ಕೊಳ್ತಾ ಇದ್ದಿದ್ದು 34% ವೋಟ್ಗಳನ್ನು. ಅದಾದ ನಂತರವೇ ಈ ಸಂಭ್ರಮ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು ದೆಹಲಿಯಲ್ಲಿ. ಅಲ್ಲಿ ದೆಹಲಿಯ ನಾಯಕರುಗಳ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ, ಲೋಕಲ್ ಲೀಡರ್ಸ್ಗಳದ್ದು ಕೇಂದ್ರದಲ್ಲಿ ನಾವು ಗೆಲ್ತೀವಿ ಬಟ್ ನಮ್ಮ ರಾಜ್ಯದಲ್ಲಿ ನಾವು ಗೆಲ್ಲಕ್ಕಾಗ್ತಿಲ್ವಲ್ಲ ಅಂತ ಹೇಳಿ. ಈಗ ನಮ್ಮ ರಾಜ್ಯದವ್ರ ಪರಿಸ್ಥಿತಿ ಇದೆಯಲ್ಲ ಹಂಗೆ ಅಲ್ಲಿ ಅವ್ರದ್ದು, ಗೆಲ್ಲಕ್ಕಾಗ್ತಿಲ್ವಲ್ರಿ ನಮ್ಮ ರಾಜ್ಯವನ್ನು ನಾವು ಅಂತ ಅಲ್ಲಿ ಅವರು. ಇದು ಹೈಯೆಸ್ಟ್ ವೋಟ್ ಪರ್ಸೆಂಟ್ ಅನ್ನ ತಗೊಂಡಿರೋದು. ಬಿಜೆಪಿ ತನ್ನ ಇತಿಹಾಸದಲ್ಲೇನೆ ದೆಹಲಿಯ ಚುನಾವಣೆಗಳಲ್ಲಿ 45% ಮತವನ್ನ ಪಡ್ಕೊಂಡಿರೋದು ದಾಖಲೆಯಾಗಿ ಉಳ್ಕೊಳ್ತಾ ಇದೆ. 45% ಇವರು ತಗೊಂಡಿದ್ದಾರೆ. 45% ಮತಗಳಿಕೆಯನ್ನ ಮಾಡ್ಕೊಂಡಿರೋದು ಇವರಲ್ಲಿ ಹೈಯೆಸ್ಟ್. ಅದಕ್ಕಿಂತಲೂ ಹೆಚ್ಚು ತೆಗೆದುಕೊಂಡಿರುವಂಥದ್ದು ಆಮ್ ಆದ್ಮಿ ಪಕ್ಷ ಇದೆ, 54-53. ಕಾಂಗ್ರೆಸ್ ಅಲ್ಲೂ ಕೂಡ 47-48 ಕೂಡ ಇದೆ. ಅದು ಶೀಲಾ ದೀಕ್ಷಿತ್ ಅವರು ಸಿಎಂ ಆದಂಥ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಅವರು 47-48% ಮತಗಳನ್ನು ಗಳಿಸಿಕೊಂಡಿದ್ರು. ಅದಾದ ನಂತರ ಬಿಜೆಪಿ ತನ್ನ ದಾಖಲೆ 42 ಇತ್ತು 1993ರಲ್ಲಿ. ತದನಂತರ ಈಗ 2025ರಲ್ಲೇ ಅವರು 45% ಮತಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಈಗ ಬಿಜೆಪಿ 27 ವರ್ಷಗಳ ಬಳಿಕ ಗೆಲುವನ್ನು ಕಂಡ ನಂತರ ಅದರ ಸಂಭ್ರಮ ಮಾಡೋಕ್ಕೆ ಅವರು ಹಕ್ಕುದಾರರು. ಹಾಗಾಗಿ ಆ ಗೆಲುವನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ಈ ಸಂಭ್ರಮ ದೆಹಲಿಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ರಾಜ್ಯದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಂಡಿದ್ದಾರೆ. ಒಪ್ಕೊಳ್ಳೇಬೇಕಲ್ಲ, ಸೋಲ ಆದ್ಮೇಲೆ ಸೋಲೊಪ್ಕೊಳ್ಳೇಬೇಕು. ಒಪ್ಕೊಳ್ಳೋದೇನು, ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಆಗತ್ತಾ? ಜನಾದೇಶಕ್ಕೆ ತಲೆಬಾಗೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕೊಟ್ಟ ಭರವಸೆಯನ್ನು ಈಡೇರಿಸಲಿ, ಅಭಿವೃದ್ಧಿಯನ್ನ ಮುಂದುವರಿಸಲಿ, ವಿಪಕ್ಷವಾಗಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಕೇಜ್ರಿವಾಲ್ ಈಗ ಹೇಳಿದ್ದಾರೆ. ಬಟ್ ವಿಪಕ್ಷದಲ್ಲಿ ಕೂತ್ಕೊಳ್ಳೋಕೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಆಗ್ಲಿಕ್ಕಿಲ್ಲ. ಅತೀಶ್ ಅವರನ್ನೇ ಅಲ್ಲಿ ಕೂರಿಸ್ತಾರೆ ಅಂತ ಕಾಣಿಸುತ್ತೆ. ಕಾರಣ ಅವರು ಸೋಲನ್ನ ಅನುಭವಿಸಿದ್ದಾರೆ. आज दिल्ली के चुनाव के नतीजे आए हैं और जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है, वो उन सभी उम्मीदों और आशाओं पे पूरा उतरेंगे. हमने पिछले 10 साल में जनता ने जो मौका ಈ ವಿಚಾರದಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವರೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಬಟ್ ಅಣ್ಣಾ ಹಜಾರೆ ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಯಾವ ಮಾತುಗಳನ್ನು ನಾವೆಲ್ಲ ಮಾಡಿದ್ವೋ ಆ ಮಾತುಗಳನ್ನು ಅವ್ರು ಉಳಿಸ್ಕೊಳ್ಳಿ, ಎಲ್ಲವನ್ನ ಮೀರಿಕೊಂಡು ದುಡ್ಡು ಮಾಡಕ್ಕೆ ನಿಂತರು ಅನ್ನುವಂಥ ಮಾತುಗಳನ್ನು ಟೀಕೆಯನ್ನ ಮಾಡಿದ್ದಾರೆ.
ಅರವಿಂದ್ ಕೇಜ್ರಿವಾಲ್ ಇವತ್ತು ಏನೇ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರು ಅಣ್ಣಾ ಹಜಾರೆ ಅವರು ಅವತ್ತು ನಡೆಸಿರುವಂತಹ ಹೋರಾಟ. ಅವರು ಕೂಡ ಟೀಕೆ ಮಾಡಿದ್ದಾರೆ. ಗೊತ್ತಿಲ್ಲ ಇನ್ಮೇಲೆ ದೆಹಲಿ ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ಆಗುತ್ತೆ, ಏನ್ ಬೆಳವಣಿಗೆಗಳಾಗುತ್ತೆ, ಏನ್ ಅಭಿವೃದ್ಧಿಗಳಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹಾರೈಸಿದ